ಐಟಿಸಿ ಅದರ ಹೋಟೆಲ್ ಬಿಸ್ನೆಸ್ ನ ಸೆಪರೇಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ಇದು ಜನವರಿ 1, 2025 ಜಾರಿಗೆ ಬರೋದು. ಕಂಪನಿ ಅದರ ಕೋರ್ ಬಿಸ್ನೆಸಸ್ ಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಮತ್ತೆ ಹೋಟೆಲ್ ಬಿಸ್ನೆಸ್ ನ ಇಂಡಿಪೆಂಡೆಂಟ್ ಗ್ರೋತ್ ಗೆ ಈ ಡಿಸಿಷನ್ ನ ತಗೊಂಡಿದೆ. ಐಟಿಸಿ ಒಂದು ಡೈವರ್ಸಿಫೈಡ್ ಕಾಂಗ್ಲೊಮರೇಟ್. ಇದರ ಕೋರ್ ಬಿಸ್ನೆಸ್ ಸಿಗರೆಟ್ಸ್, ಎಫ್ಎಂಸಿಜಿ ಮತ್ತೆ ಅಗ್ರಿಕಲ್ಚರ್. ಆದ್ರೆ ಐಟಿಸಿಯ ಹೋಟೆಲ್ಸ್ ಲೋ ರಿಟರ್ನ್ ಡಿವಿಷನ್ ಗೆ ಸೇರಿದ್ದು. ಇದು ಟೋಟಲ್ ರೆವೆನ್ಯೂಗೆ ಜಸ್ಟ್ 4% ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಈ ಡಿಮರ್ಜರ್ ನ ನಂತರ ಐಟಿಸಿ ಹೋಟೆಲ್ಸ್ ಒಂದು ಸೆಪರೇಟ್ ಎಂಟಿಟಿ ಆಗುತ್ತೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಲಿಸ್ಟ್ ಆಗುತ್ತೆ. ಈ ಎಂಟಿಟಿಲಿ ಐಟಿಸಿ 40% ಸ್ಟೇಕ್ ನ ಹೊಂದಿರುತ್ತೆ. ರೆಕಾರ್ಡ್ ಡೇಟ್ ಜನವರಿ 6 ಶೇರ್ ಹೋಲ್ಡರ್ಸ್ ಪ್ರತಿ 10 ಐಟಿಸಿ ಶೇರ್ಸ್ ಗೆ 1 ಐಟಿಸಿ ಹೋಟೆಲ್ ಶೇರ್ ನ ಪಡಿತಾರೆ. ಐಟಿಸಿ ಹೋಟೆಲ್ಸ್ ಹತ್ರ ಇವಾಗ 140 ಎಕ್ಸಿಸ್ಟಿಂಗ್ ಹೋಟೆಲ್ಸ್ ಇದೆ ಮತ್ತೆ ಇನ್ನ 200 ಅಡಿಷನಲ್ ಹೋಟೆಲ್ಸ್ ನ ಫ್ಯೂಚರ್ ಪ್ಲಾನ್ ಕೂಡ ಇದೆ. ಈ ಡಿಮರ್ಜರ್ ಅಥವಾ ವಿಭಜನೆಯಿಂದ ಐಟಿಸಿ ಹೋಟೆಲ್ಸ್ ಗೆ ಅದರ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಗೆ ಇಂಡಿಪೆಂಡೆಂಟ್ ಕ್ಯಾಪಿಟಲ್ಸ್ ನ ರೇಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎರಡೂ ಕಂಪನೀಸ್ ಗೆ ಅದರ ರೆಸ್ಪೆಕ್ಟಿವ್ ಸೆಕ್ಟರ್ ಅಲ್ಲೇ ಫ್ರೀ ಆಗಿ ಗ್ರೋ ಆಗೋ ಆಪರ್ಚುನಿಟಿ ಸಿಗೋದ್ರಿಂದ ಈ ಡಿಸಿಷನ್ ಸ್ಟೇಕ್ ಹೋಲ್ಡರ್ಸ್ ಗೆ ವ್ಯಾಲ್ಯೂ ಕ್ರಿಯೇಷನ್ ಅಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗಬಹುದು. ಮೇಲಾಗಿ ಐಟಿಸಿ ಹೋಟೆಲ್ಸ್ ಈ ಕ್ರಾಸ್ ಸಿನರ್ಜೀಸ್ ನ ಅಡ್ವಾಂಟೇಜ್ ತಗೊಂಡು ಅದರ ಆಪರೇಷನ್ಸ್ ನ ಇನ್ನ ಹೆಚ್ಚು ಎಫಿಷಿಯಂಟ್ ಕೂಡ ಮಾಡ್ಕೋಬಹುದು. ಸೊ ನಿಮ್ಗೇನ್ ಅನ್ಸುತ್ತೆ, ಐಟಿಸಿ ಈ ಡಿಮರ್ಜರ್ ಸ್ಟೇಕ್ ಹೋಲ್ಡರ್ಸ್ ಗೆ ಮತ್ತೆ ಎರಡೂ ಎಂಟಿಟೀಸ್ ಗೆ ವಿನ್ ವಿನ್ ಸಿಚುಯೇಷನ್ ಆಗುತ್ತಾ? ಕಾಮೆಂಟ್ ಅಲ್ಲಿ ತಿಳಿಸಿ.